ಕುಡಿಯೋದಕ್ಕೆಲ್ಲ ಅದ್ರ ಬಾರೆಲ್ಲ ಇದೆ. ಇಲ್ಲಿಂದ ಬಿಯರ್ ಹಾಕೊಡ್ತಾರೆ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈಗ ನಾನು ಎಲ್ಲಿದ್ದೀನಿ ಗೊತ್ತಾ? ತೋರಿಸ್ತೀನಿ ನೋಡಿ. ಸೊ ನಾನೀಗ ಜಪಾನಲ್ಲಿ ಇರುವಂತ ಒಂದು ಫೆರಿ ಮೇಲ್ಗಡೆ ಇದ್ದೀನಿ ನೋಡಿ ಇಲ್ಲಿ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಬೆಂಗಳೂರು ಟು ಜಪಾನ್ ಡೈರೀಸ್ ಚಾನೆಲ್. ನಾನು ಕಲಾ ಜಪಾನಿಂದ. ಈ ಫೆರಿ ಮೆಟ್ಲು ಹತ್ತಬೇಕು ಅಂತಂದರೆ ನಾವು ಕ್ಯಾಚ್ ಮಾಡಬೇಕು ಬಸ್ಸು ಮತ್ತು ಟ್ರೈನು. ಸೊ ಈಗ ನಾವು ಹೋಗ್ತಾ ಇದ್ವಿ ಟ್ರೈನಲ್ಲಿ. ಅದಾದಮೇಲೆ ಬಸ್ ಕ್ಯಾಚ್ ಮಾಡಿಕೊಂಡು ಫೆರಿನ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಟ್ರೈನ್ ಹತ್ಕೊಂಡು ನಾವು ಸ್ಟೇಷನಿಂದ ಹೊರಗಡೆ ಬಂದ ತಕ್ಷಣ ಬಸ್ ವೆಯ್ಟ್ ಮಾಡ್ತಿದ್ದೆ ನಮಗೋಸ್ಕರ. ಈಗ ಬಸ್ ಹತ್ಕೊಂಡು ನಾವು ಸ್ಟ್ರೇಟಾಗಿ ಹೋಗ್ತಾ ಇದ್ದೀವಿ ಪೋರ್ಟ್ ಹತ್ರ. ಇಲ್ಲಿಂದನೇ ನೋಡಿ ಫೆರಿನ ಕ್ಯಾಚ್ ಮಾಡ್ಕೊಳೋದು. ಫೆರಿ ನಿಂತಿದೆ ಆಲ್ರೆಡಿ, ಸೊ ಅದರಲ್ಲೇ ನಾವು ಹೋಗ್ತಾ ಇರೋದು. ಸೊ ಟಿಕೆಟ್ ತಗೋತಾ ಇದ್ದೀವಿ ಈ ಫೆರಿಯಲ್ಲಿ ಹೋಗೋದಕ್ಕೆ. ಸೊ ನಾವು ಹೋಗೋದು ಇದೇ ಫೆರಿಯಲ್ಲೇ. ಈ ಫೆರಿಯಲ್ಲೇ ಹೋಗೋದು ನಾವು ನೋಡಿ. ದಿಸ್ ಫೆರಿ ಈಸ್ ವೇಟಿಂಗ್ ಫಾರ್ ಮೀ. ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತಂದರೆ ಫೆರಿ ಕ್ಯಾಚ್ ಮಾಡಿಕೊಂಡು ಫೆರಿಯಿಂದ ಸಮುದ್ರನ ದಾಟ್ಕೊಂಡು ಒಂದು ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀನಿ. ಸೊ ಆ ಬೆಟ್ಟದ ಹೆಸರು ಇನ್ನೂ ರಿವೀಲ್ ಮಾಡಲ್ಲ, ಹೇಳ್ತೀನಿ ಯಾವುದಂತ. ಈ ಒಂದು ವ್ಲಾಗ್ ತುಂಬ ಅಡ್ವೆಂಚರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಗಿರುತ್ತೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ತೋರಿಸ್ತೀನಿ ಹೇಗೆಲ್ಲ ಇತ್ತು, ಏನೆಲ್ಲ ಆಯಿತು ಅಂತ. ಇಲ್ಲೊಂದು ಜಾಗ ಕಾಣ್ತಿದೆಯಲ್ಲ ರೆಡ್ ಕಲರ್ ಲೈನು. ಸೊ ಈ ಫೆರಿ ಒಳಗಡೆ ಸ್ಮೋಕ್ ಏನಾದ್ರು ಮಾಡಬೇಕು ಅಂತಂದರೆ ನೋಡಿ ಆ ಜಾಗದಲ್ಲೇ ನಿಂತ್ಕೊಂಡು ಸ್ಮೋಕ್ ಮಾಡಬೇಕು. ಸೊ ಬನ್ನಿ ಫೆರಿ ಒಳಗಡೆ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ. ಯಾಕೆ ತಡ, ಲೆಟ್ಸ್ ಗೋ. ಓ ಫೆರಿ ಮೂವ್ ಆಗ್ತಿದೆ. ನೋಡಿ ಅದು ಜಪಾನ್ ಫ್ಲಾಗ್. ಈಗ ಫೆರಿ ಮೂವ್ ಆಗ್ತಿದೆ, ನಿಧಾನಕ್ಕೆ ಮೂವ್ ಆಗ್ತಿದೆ ಅಲ್ವಾ. ದೊಡ್ಡ ಫೆರಿ ಆದ್ದರಿಂದ ನಿಧಾನಕ್ಕೆ, ಚಿಕ್ಕದಾಗಿದ್ರೆ ಝೀ ಅಂತ ಬೇಗ ಬೇಗ ಹೋಗುತ್ತೆ. ಸೊ ಇದು ದೊಡ್ಡದಲ್ವಾ, ನಿಧಾನಕ್ಕೆ ಕಂಟ್ರೋಲ್ ತಗೊಂಡು. ನೋಡಿ ಎಷ್ಟು ದೊಡ್ಡ ದೊಡ್ಡ ಹಗ್ಗ ಇದೆ ಇಲ್ಲಿ. ಸೊ ಇವಾಗ ನಾವು ನಿಂತಿರೋದು ಜಾಗ ಸೆಕೆಂಡ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಸೊ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಸೈಕಲ್ ನಿಲ್ಸೋಕ್ಕೆ ಜಾಗ. ಇಲ್ಲಿ ಸೈಕಲ್ ನಿಲ್ಸ್ಬೋದು, ಆದರೆ ಕಾರ್ ನಿಲ್ಸೋಕ್ಕೆ ಬೇರೆ ಕಡೆ ಇದೆ ಜಾಗ. ಇದು ಈ ಕೆಳಗಡೆ ಹೋಗಬೇಕು. ಸೊ ಇಲ್ಲಿ ಕೆಳಗಡೆ ಹೋದರೆ ಸೊ ನೋಡಿ ಅಲ್ಲಿ ಕಾರೆಲ್ಲ ನಿಲ್ಲಿಸ್ತಾರೆ. ಇದು ಬೇಸಲ್ಲಿ ಕಾರ್ ಎಂಟರ್ ಆಗಿ ಇದನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿ ಸ್ಟಾಪ್ ಮಾಡ್ತಾರೆ. ಇಲ್ಲಿ ಒಳಗಡೆ ಹೋಗೋಂಗಿಲ್ಲ. ಸೊ ಇದು ಫಸ್ಟ್ ಫ್ಲೋರು. ನೋಡಿ ಅಲ್ಲಿ ನಾಯಿ.
ವೆದರ್ ಮಾತ್ರ ಮಸ್ತಾಗಿದೆ ಇವತ್ತು. ಇಲ್ಲಿ ನೋಡಿ ನೋಡಿ ಕೆಳಗಡೆ ಸೊ ಇದು ಫ್ರಂಟ್ ಆಫ್ ದ ಫೆರಿ. ಹೆಂಗ್ ಕ್ರಿಯೇಟ್ ಮಾಡ್ತಿದೆ ಅಲೆಗಳು, ಇದು ಮೂವ್ ಆಗ್ತಿರೋದು ನೋಡಿ. ಇದು ನೋಡಿ, ಇಲ್ಲಿ ಎಮರ್ಜೆನ್ಸಿ ಬಾಕ್ಸ್ ಇರುತ್ತೆ, ಅಲ್ಲಲ್ಲಿ ಎಲ್ಲ ಕಡೆ ಇರುತ್ತೆ. ಇದು ಫ್ರಂಟ್, ಇದು ಮುಂದ್ಗಡೆ ಕಾಣಿಸ್ತಿದೆ ನೋಡಿ. ನಿಧಾನಕ್ಕೆ ಹೋಗ್ತಾ ಇದೆ. ಇದು ಒಳಗಡೆ ಹೋಗೋಣ, ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಸ್ಮೋಕಿಂಗ್ ಏರಿಯಾ ಎಲ್ಲಿರುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಬೋರ್ಡಲ್ಲಿ. ಇದೆ ನೋಡಿ, ಈ ಥರ ಇದೆ. ಒಳಗಡೆ ವೆಂಡಿಂಗ್ ಮಿಷನ್ಸ್ ಇರುತ್ತೆ ಫೆರಿ ಒಳಗಡೆ. ಬಿಯರ್ ಇದೆ, ಡ್ರಿಂಕ್ಸ್ ಇದೆ, ಥರದ ಜ್ಯೂಸ್ಗಳಿದೆ ನೋಡಿ. ನೀರು, ಕೋಲಾ, ಕಾಫಿ, ಓಚಾ, ಮಾಚಾ, ಮುಗಿಚಾ ಅಂತ ಏನೇನೋ ಇರುತ್ತೆ. ಇದು ಮುಗಿಚಾ ಅಂತ, ಬಾರ್ಲೆ ಟೀ, ಇದು ಗ್ರೀನ್ ಟೀ. ಸೊ ಈ ಥರ ಇದೆ ನೋಡಿ ಒಳಗಡೆ. ಸೊ ಇಲ್ಲಿ ಆರಾಮಾಗಿ ಕೂತ್ಕೊಳ್ಳೋದಕ್ಕೆ ಜಾಗ ಇದೆ ನೋಡಿ. ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಇಲ್ಲಿ ಹಾಕಬೇಕು ಇದರಲ್ಲಿ. ಎಲ್ಲಾದರೂ ಕೂತ್ಕೋಬಹುದು. ಇಲ್ಲಿ ಟಿವಿ ಸಹ ಇದೆ ಫೆರಿ ಒಳಗಡೆ. ಬಟ್ ಇವಾಗ ಸದ್ಯಕ್ಕೆ ಆನ್ ಆಗಿಲ್ಲ, ಏನಿಲ್ಲ. ಬಟ್ ರಿಮೋಟ್ ಇದೆ ಅಲ್ಲಿ. ಸೊ ಈ ಥರ ಇದೆ. ಸೊ ಇದು AC ಇದೆ ಒಳಗಡೆ, ಚೆನ್ನಾಗಿದೆ ಕೂತ್ಕೊಳ್ಳೋದಕ್ಕೆ. ಸೊ ಈ ಥರ ಇತ್ತು. ಇಲ್ಲಿ ವಾಶ್ರೂಮ್ಸ್ ಇದೆ ನೋಡಿ. ಇಲ್ಲಿ ಇದು ಹುಡುಗರದು, ಇದು ಹುಡುಗಿರದು ವಾಶ್ರೂಮು. ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಫೆರಿ ಒಳಗಡೆ ವಾಶ್ರೂಮ್ ಹೇಗಿರುತ್ತೆ ನಾನು ಎಕ್ಸೈಟ್ ಆಗಿ, ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಹುಯ್ಯು ಅಲ್ಲಾಡ್ತಾ ಇದೆ. ಸೊ ಹೀಗಿರುತ್ತೆ ನೋಡಿ ವಾಶ್ರೂಮ್ ಫೆರಿ ಒಳಗಡೆ. ಓಕೆ, ಓಕೆ. ಇಲ್ಲಿ ಫುಲ್ ಸ್ಟ್ರಾಂಗ್ಲಿ ಇರ್ತಾ ಇದೆ. ನಾನು ಯಾಕೆ ಓಪನ್ ಮಾಡಿಲ್ಲ, ಯಾರು ಇರ್ಬೋದು ಅಂತ ಅಂದ್ಕೊಂಡಿದ್ದೆ, ಆದರೆ ಇಳಿಬೇಕಂತೆ. ನೋಡಿ ಈ ಥರ ಇದೆ. ಇಲ್ಲಿ ಪರವಾಗಿಲ್ಲ, ವಾಶ್ಲೆಟ್ಟು ಇದೆ, ಟಿಶ್ಯೂ ಇದೆ. ಚಿಕ್ಕದಾಗಿದೆ, ಬಟ್ ಸ್ಟಿಲ್
ಕ್ರೀಮ್ ಇದೆ ತಿನ್ನಕ್ಕೆ. ನೋಡಿ ಡ್ರಿಂಕ್ಸ್ ಇದೆ. ಸೊ ಈ ಅಂಗಡಿ ಇರೋದು ಫೆರಿ ಒಳಗಡೆ. ಓ ಮೈ ಗಾಡ್, ಫೆರಿ ಒಳಗೇನು ಟೀ ಸರ್ವಿಸ್. ಸೊ ಇಲ್ಲಿಂದ ತಗೊಂಡು ಇಲ್ಲಿ ಕುತ್ಕೊಂಡು ಇದೆಲ್ಲ ಕುತ್ಕೊಂಡು ತಿನ್ನೋದು ಜಾಗ. ಚಾರ್ಜ್ ಖಾಲಿ ಆಯಿತು ಅಂದರೆ ನೋಡಿ USB ಇದೆ, ಪೋರ್ಟ್ ಇದೆ, ಹಾಕ್ಕೊಂಡು ಚಾರ್ಜ್ ಮಾಡ್ಕೋಬಹುದು. TV ಇದೆ ನೋಡಿ, TV ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆ್ಯಂಡ್ ಸ್ಟ್ಯಾಂಪ್ ಇದೆ ಇಲ್ಲಿ ನೋಡಿ, ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ಬೋದು. ನೋಡಿ ಈ ಥರ ಸ್ಟ್ಯಾಂಪ್ ಇರುತ್ತೆ, ಹೇಳದ್ನಲ್ಲ ಎಲ್ಲ ಕಡೆ ಈ ಥರ ಇರುತ್ತೆ ಅಂತ. ಸೊ ನಾವು ಸ್ಟ್ಯಾಂಪ್ ಕಲೆಕ್ಟ್ ಮಾಡಬಹುದು. ಬಟ್ ಇಲ್ಲೇನೂ ಇಲ್ಲ ಸ್ಟ್ಯಾಂಪ್ ಕಲೆಕ್ಟ್ ಮಾಡೋದಕ್ಕೆ, ನಮ್ಮ ಹತ್ರ ನಥಿಂಗ್. ಅನಿಲು ಯಾವುದೋ ಪೇಪರ್ ಸಿಕ್ತು, ಸ್ಟ್ಯಾಂಪ್ ಹಾಕೋತಾ ಇದ್ದಾರೆ ನೋಡಿ. ನಿಮಗೆ ಸ್ಟ್ಯಾಂಪ್ ಕಲೆಕ್ಟ್ ಮಾಡೋ ಅಭ್ಯಾಸ ಇದ್ರೆ ಒಂದು ಬುಕ್ ತಗೊಂಡ್ಬಿಡಿ ಅನಿಲ್. ಓ ಇಲ್ಲಿ ನೋಡಿ ಚೆನ್ನಾಗಿದೆ. ಸೊ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆಲ್ಲ ಸೀನು. ವಾವ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಪಾರ್ಟಿ ಮಾಡ್ಬೋದು ಈ ಫೆರಿ ಒಳಗಡೆ, ಪಾರ್ಟಿ ಮಾಡ್ಬೋದು ಈ ಫೆರಿ ಮೇಲ್ಗಡೆ. ಆ ಥರ ಇದೆ ಇಲ್ಲಿ ಜಾಗ. ಗೇಮ್ ಮಾಡ್ತಿದ್ದಾರೆ. ಇದು ನೋಡಿದ್ರೆ ನೀವು ನಂಬಲ್ಲ, ಅದೇ ತೋರಿಸ್ತೀನಿ ನೋಡಿ, ನಂಬಿಸ್ತೀನಿ ನಾನು. ಇಲ್ಲಿ ನೋಡಿ ಇಲ್ಲಿ ಏನಿದೆ ಅಂತ. ಬಾರ್ ಇದೆ ಇಲ್ಲಿ ಫೆರಿ ಒಳಗಡೆ. ನಾನು ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ ತಿಂಡಿ ಎಲ್ಲ ಅಂಗಡಿ ಎಲ್ಲ ಓಕೆ, ಬಟ್ ತಿನ್ನಕ್ಕೆಲ್ಲ ಅದ್ರ ಬಾರೆಲ್ಲ ಇದೆ. ಇಲ್ಲಿಂದ ಬಿಯರ್ ಹಾಕೊಡ್ತಾರೆ. ವಾ ಸೂಪರ್ ಅಲ್ಲ. ಮಸ್ತ್ ಅಲ್ವಾ ಫೆರಿ ಒಳಗಡೆ ಬಾರ್. ಮಸ್ತ್ ಇರುತ್ತೆ ಅನ್ಸುತ್ತೆ. ಸೊ ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೀವಿ. ಹತ್ತತ್ರ ನೋಡಿ ಅಲ್ಲೇ ಹೋಗ್ತಾ ಇರೋದು. ನಾವು ಆ ಕಡೆಯಿಂದ ಬಂದಿದ್ದು ನೋಡಿ, ಆ ಕಡೆ ಕಾಣಿಸ್ತಿದೆಯಲ್ಲ ಅಲ್ಲಿ. ಸೊ ಆ ಪೋರ್ಟಿಂದನೇ ನಾವು ಬಂದಿದ್ದು. ಈಗ ರೀಚ್ ಆಗ್ತಿದ್ದೀವಿ ಈ ಪೋರ್ಟಿಗೆ. ಸೊ ಎಷ್ಟು ನಿಮಿಷ ತಗೊಂಡು? ಹತ್ತತ್ರ 30 ನಿಮಿಷ ತಗೊಂಡಿದೆ. ಓಕೆ, ಸೊ 40 ಮಿನಿಟ್ಸ್. ಸಾರಿ, ಚೆನ್ನಾಗಿದೆಯಲ್ಲ ನೋಡಿ. ಇಲ್ಲಿಂದ ಫೋಟೋ ತಗೋತಾ ಇದ್ದಾರೆ ಎಲ್ಲ ನಿಂತ್ಕೊಂಡು. ಅಲ್ಲಿ ಫ್ಲಾಗ್ ಬೇರೆ ಇದೆ, ಜಪಾನ್ ಫ್ಲಾಗು. ಸೊ ಅಲ್ಲಿ ಮೇಲ್ಗಡೆಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಫೋಟೋ ತಗೊಂಡ್ರೆ. ಸೊ ಇದು ಟಾಪ್ ಫ್ಲೋರ್ ಫೆರಿಯಲ್ಲಿ. ಸೊ ಆಗಲೇ ತೋರಿಸ್ನಲ್ಲ, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್, ಇದು ಟಾಪ್ ಫ್ಲೋರ್. ಸೊ ಇಲ್ಲಿಂದ ಮಸ್ತ ಕಾಣ್ತಿದೆ. ಓ ವಾವ್ ವಾವ್, ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಇದೇನೋ ನೋಡಿ. ಸೇಫ್ಟಿ ಬೋಟ್ ಇದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಏನಾದರೂ ಆಯಿತು, ಶಿಪ್ ಮುಳುಗೋಯ್ತು ಅಂತ ಅನ್ನೋ ಟೈಮಲ್ಲಿ ಇದರಲ್ಲಿ ನಮ್ಮನ್ನ ಸೇವ್ ಮಾಡ್ತಾರಂತ ಅನ್ಕೊಂಡಿದ್ದೀನಿ. ಟೈಟಾನಿಕಲ್ಲಿ ಸೇವ್ ಮಾಡ್ತಾರಲ್ಲ, ಅದ್ರ ನಮ್ಮನ್ನು ಸೇವ್ ಮಾಡ್ತಾರಂತ ಅನ್ಕೊಂಡಿದ್ದೀನಿ. ಇಲ್ಲಿ ಕುತ್ಕೊಳ್ಳೋಕ್ಕೆ ಜಾಗ ಇದೆ ನೋಡಿ, ಇಲ್ಲಿ ಬೆಂಚ್ ಇದೆ. ಸೊ ಇಲ್ಲಿ ಬಿಸಿಲು, ಬಟ್ ನೇಚರ್ನ ಎಂಜಾಯ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತೀರಿ 30 ಮಿನಿಟ್ಸ್ ಅಂತಂದರೆ ಇಲ್ಲಿ ಮೇಲ್ಗಡೆ ಕುತ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ನೋಡಿ, ಅಲ್ಲಿ ಕಾಣ್ತಾ ಇದೆ ಆಲ್ಮೋಸ್ಟ್ ರೀಚ್. ಈ
ಲಾಕ್ ಮಾಡೋಷ್ಟೊತ್ತಿಗೆ ಟೈಮ್ ಬೇಕಾಗುತ್ತೆ. ಸೊ ನೋಡಿ ಇದೆ ಮೇಲ್ಗಡೆ ಇಲ್ಲಿ ಈ ಥರ ಕುತ್ಕೊಂಡು ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇವತ್ತು ತುಂಬ ಬಿಸಿಲಿತ್ತು, ಹಾಗಾಗಿ ಜಾಸ್ತಿ ಮೇಲೆ ಕುತ್ಕೊಳ್ಳಿಲ್ಲ. ನಾವು ಒಳಗಡೆನೇ ಇದ್ವಿ. ಒಳಗಡೆ AC ಎಲ್ಲ ಇದೆ. ಸೊ ಒಳಗಡೆ ಚೆನ್ನಾಗಿತ್ತು, ಆರಾಮಾಗಿ ಕುತ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು. ಏನು 20-30 ನಿಮಿಷ ಅಷ್ಟೇ ಇದು ಜರ್ನಿ. ಬಟ್ ಪೆಟ್ರೋಲ್ ಸ್ಮೆಲ್ ಬರ್ತಾ ಇದೆ. ಬರಬಹುದು ಅಂತ ಅಂದ್ಕೊಂಡಿದ್ದೀನಿ. ಕ್ಲೌಡ್ಸ್ ಎಲ್ಲ ಫಾರ್ಮ್ ಆಗ್ತಿದೆ, ಮಳೆ ಕ್ಲೌಡ್ಸ್. ಬಟ್ ಲೆಟ್ಸ್ ಸಿ. ನೋಡಿ ಈಗ ಅಲ್ಲೇ ಹೋಗೋದು, ಅದೇ ಮೌಂಟೇನ್ ಹತ್ತಕ್ಕೆ ಹೋಗೋದು ನಾವು ಇವತ್ತು. ಸೊ ಕೇಬಲ್ ಕಾರ್ ಇದೆ, ಬಟ್ ಕೇಬಲ್ ಕಾರ್ ಫೆಸಿಲಿಟಿ ಇದೆ. ಬಟ್ ನಾವು ಕೇಬಲ್ ಕಾರಲ್ಲಿ ಹೋಗ್ತಾ ಇಲ್ಲ. ನಾವು ಈ ಒಂದು ಟ್ರೆಕ್ಕಿಂಗ್ ಜರ್ನಿ ಇನ್ನೂ ಅಡ್ವೆಂಚರ್ ಆಗಿರಲಿ ಅಂತ ನಾವು ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪೂರ್ತಿ ಟಾಪ್ ಆಫ್ ದ ಮೌಂಟೇನ್ ಹೋಗ್ಬಿಟ್ಟು ನಮ್ಮ ಭಾರತದ ಧ್ವಜನ ಹಾರಿಸೋಣ. ಇವತ್ತು August 15th ಬೇರೆ. ಸೊ ನೋಡಿ ಯಾರೂ ಇಲ್ಲ, ಎಲ್ಲ ಇಳಿತಾ ಇದ್ದಾರೆ. ಸೊ ಇದು ಸೆಕೆಂಡ್ ಫ್ಲೋರ್. ಆಗಲೇ ತೋರಿಸಿದ್ನಲ್ಲ, ಇದು ನೋಡಿ ಅಂಗಡಿ ಇದೆ ಇಲ್ಲಿ. ಈ ಥರ ಇದೆ, ಯಾರೂ ಇಲ್ಲ, ಎಲ್ಲ ಇಳಿತಾ ಇದ್ದಾರೆ. ಸೊ ನಾವು ಬೇಗ ಬೇಗ ಇಳಿಯೋಣ ಈಗ. ನೋಡಿ ಇಲ್ಲೂ ಅಂಗಡಿ ಇದೆ. ಅಂಗಡಿ ಮುಂದ್ಗಡೆ ತೊಗೊಂಡು ಇಲ್ಲಿ ಗಲೀಜೆಲ್ಲ ಹಾಕ್ಬೋದು, ಬಾಟಲ್ಸ್ ಎಲ್ಲ ಹಾಕಿ ಡಿಸ್ಪೋಸ್ ಮಾಡಬಹುದು. ಐಸ್ ಕ್ರೀಮ್ ಆದರೆ ತಿಂದಿಲ್ಲ ನಾನು ಐಸ್ ಕ್ರೀಮ್. ಸೊ ಐ ಥಿಂಕ್ ಎಲ್ಲ ಇಳಿತಾ ಇದ್ದಾರೆ ಅನಿಸುತ್ತೆ. ಸೊ ಇದು ಇವಾಗಿರೋದು ಸೆಕೆಂಡ್ ಫ್ಲೋರ್. ಟೋಟಲ್ 4 ಇದೆ. ಸೊ ಇದು ಸೆಕೆಂಡ್ ಫ್ಲೋರಿಗೆ ಬಂದೆ. ಸೊ ಇಲ್ಲಿಂದನೇ ಎಲ್ಲ ಎಕ್ಸಿಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಬಡಿ ಈಸ್ ಹಿಯರ್. ವೇರ್ ಇಸ್ ಎವ್ರಿವನ್? ಓಕೆ, ಅನಿಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಅನಿಲ್ ಇನ್ನೂ ಬಂದಿಲ್ಲ. ಆಮೇಲೆ ಬಂದಮೇಲೆ ನಾವು ಎಕ್ಸಿಟ್ ತೊಗೊಳೋಣ. ಸೊ ಇದು ಸೆಕೆಂಡ್ ಫ್ಲೋರು. ವಾವ್, ನೀಲಿ ಆಕಾಶ, ಬಿಳಿ ಮೋಡ, ಅಲ್ಲಿ ಹಸಿರು ಬೆಟ್ಟಗಳು, ಎಷ್ಟು ಚೆನ್ನಾಗಿ ಕಾಣ್ತದೆ. ಇಲ್ಲಿ ನೀರು. ಸೊ ಇಷ್ಟ ಆಗಿತ್ತು ಫೆರಿ ಜರ್ನಿ. ಸೊ ಫೆರಿನ ಈಗ ಎಕ್ಸಿಟ್ ಮಾಡಿಕೊಂಡು ಹೋಗೋ ಟೈಮ್ ಬಂತು. ಸೊ ಈಗ ಇಳಿಯೋಣ. ಇಲ್ಲಿ ಫೆರಿಯಿಂದ ಎಕ್ಸಿಟ್ ಆದ ತಕ್ಷಣವೇ ನೋಡಿ ಇಲ್ಲಿ ಪೋಸ್ಟ್ ಕಾರ್ಡ್ ಇಟ್ಟಿದ್ದಾರೆ ಒಂದು ಫೆರಿದು. ಸೊ ಇದು ತೊಗೊಂಡು ನಾವು ಸ್ಟ್ಯಾಂಪ್ ಇಲ್ಲೇ ಗ್ರೀನ್ ಕಲರ್ ಇಂಕ್ ಇಟ್ಟಿದ್ದಾರೆ. ಸೊ ಸ್ಟ್ಯಾಂಪ್ ಹಾಕೋಬೋದು ಇದ್ರ ಹಿಂದ್ಗಡೆನೆ. ಓ ಚೆನ್ನಾಗಿದೆ ಇದು. ಓ ವಾವ್, ನೈಸ್. ಆದರೆ ರೌಂಡಾಗಿ ಬರಲಿಲ್ಲ. ಓಕೆ ನೋಡಿ ಚೆನ್ನಾಗಿ ಬಂದಿದೆ. ಕನಯ ಮಿನೋಟೋ ಸ್ಟ್ಯಾಂಪ್ ನೋಡಿ, ಈ ಥರ ಇದೆ. ಟೋಕಿಯೋ ವಾನ್ ಫೆರಿ ಕನಯ ಅಷ್ಟೇ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತನೇ